हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 8ನೆಯ ಸರ್ಗವನ್ನ ಪ್ರವೇಶ ಮಾಡಿಯಾಗಿದೆ. ಇದರಲ್ಲಿ ಆಚಾರ್ಯ ಮಧ್ವರು ವೇದವ್ಯಾಸರೊಡಗೂಡಿ ನರನಾರಾಯಣಾಶ್ರಮಕ್ಕೆ ಹೋಗಿ ಅಲ್ಲಿ ಋಷಿ ರೂಪದ ನಾರಾಯಣನನ್ನ ದರ್ಶನ ಮಾಡ್ತಾರೆ. ಪರಮಾತ್ಮ ನಾರಾಯಣ ಅವತಾರವನ್ನ ಏನು ಮಾಡಿದ ಋಷಿ ರೂಪದಿಂದ ಆ ನಾರಾಯಣ ಋಷಿ ರೂಪವನ್ನ ದರ್ಶನ ಮಾಡ್ತಾರೆ. ಹಾಗೆ ದರ್ಶನ ಮಾಡುವಾಗ ಅವರಿಗೆ ಅತ್ಯಂತ ವಿಶೇಷವಾದಂತಹ ಆನಂದ ಏನು ಅಂದ್ರೆ ಆ ಪರಮಾತ್ಮನ ಮುಖ್ಯವಾದ ಅವತಾರದಲ್ಲಿ ಅವ ತೋರಿಸಿದಂತಹ ಮಹತ್ವಪೂರ್ಣವಾದಂತಹ ಒಂದು ಸಂದೇಶ ಅಂದ್ರೆ ಲೋಕಕ್ಕೆ ಪರಮಾತ್ಮನ ಆದೇಶ ಅಂದ್ರೆ ಅಪ್ಪಣೆ. ಲೋಕಕ್ಕೆಲ್ಲ ತನ್ನ ಚರ್ಯೆಯಿಂದ ಪರಮಾತ್ಮ ಅಪ್ಪಣೆ ಕೊಟ್ಟಿದ್ದಾನೆ. ಏನು ಅಂದ್ರೆ ತಪಸ್ಸೇ ಪರಮ ಮುಖ್ಯವಾದದ್ದು. ತಪಶ್ಚರಣವೇ ಮನುಷ್ಯನಿಗೆ ಅತ್ಯಂತ ಪ್ರಮುಖವಾದದ್ದು ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಅಂತ. ಈ ಸಾಧನ ಅಂತ ಹೇಳ್ತಾರಲ್ವಾ, ಅಲ್ಲಲ್ಲಿ ಹೇಳ್ತಾರ ಆ ಪದವನ್ನ. ಸಾಧನ ಹೆಂಗ ನಡೆದದ ಅಂತ ಕೇಳ್ತಾರೆ. ಹೀಗೆ ಸಾಧನ ಮಾಡ್ಕೋತೀವಿ ಅಂತ ಏನೋ ಹೇಳ್ತಾರೆ ಜನರು. ಆದ್ರೆ ಮುಖ್ಯವಾದಂತಹ ಭಗವಂತನ ಒಲುಮೆಗೆ ಬೇಕಾದ ಸಾಧನ ಯಾವುದು ಅಂದ್ರೆ ತಪಶ್ಚರಣ ಎನ್ನುವ ಮಾತನ್ನ ಋಷಿ ರೂಪದಿಂದಿರುವ ನಾರಾಯಣ ಲೋಕಕ್ಕೆ ಸಾರಬೇಕಂತ ತಾನು ತಪಶ್ಚರಣವನ್ನ ತೋರಿಸ್ತಾ ಇದ್ದಾನೆ ಲೋಕಕ್ಕೆ. ಇಂತಹ ಪರಮಾತ್ಮ ಅವನು ಅರಳಿದಂತಹ 2 ಕಣ್ಗಳು ಕೂಡ ಕಮಲದ ದಳಗಳಂತೆ ಅರಳಿದ ಕಣ್ಣುಗಳುಳ್ಳವ. ಅಂತಹ ಆ ಪರಮಾತ್ಮನನ್ನ ಆಚಾರ್ಯರು ನೋಡ್ತಾರೆ. ಅವನ ಮೂರ್ತಿ ದೇವಿ ಹಾಗೂ ಯಮಧರ್ಮನ ಪುತ್ರನಾಗಿ ಅವತರಿಸಿದವ ಅಂತ ಹೀಗೆ ವರ್ಣಿಸ್ತಾರೆ ಇಲ್ಲಿ. ಮತ್ತು ಲೋಕದಲ್ಲಿ ಆ ಸರ್ವೋತ್ತಮನಾದಂತಹ ಆದಿಪುರುಷನಾದಂತಹ ನಾರಾಯಣನೇ ಈಗ ಈ ಋಷಿ ರೂಪದಲ್ಲಿ ಲೋಕದಲ್ಲಿ ಕಾಣಿಸ್ತಾ ಇರುವವನು. ಇವ ಪ್ರಳಯ ಕಾಲದಲ್ಲಿ ರಮಾದೇವಿಯೊಟ್ಟಿಗೆ ಮಾತ್ರ ವಿಹರಿಸ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿಯೂ ಕೂಡ ಇರುವವ ಅಂದ್ರೆ ಶಾಶ್ವತ ತತ್ವವಾಗಿ ಇರುವವ ಈ ಶ್ರೀಹರಿ ನಾರಾಯಣ ಋಷಿ ರೂಪದವ. ಇವ ಪ್ರಳಯ ಕಾಲದಲ್ಲಿ ರಮಾದೇವಿಯೊಟ್ಟಿಗೆ ಪ್ರಳಯ ಕಾಲದಲ್ಲಿಯೂ ಅವತಾರ ತನ್ನ ವಿಹಾರವನ್ನ ನಡೆಸುವವ. ಮತ್ತು ಪ್ರಳಯ ಅಂದ್ರೆ ಇಡೀ ಬ್ರಹ್ಮಾಂಡದ ನಾಶವನ್ನ ಮಾಡಿ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ಜೀವಾತ್ಮರನ್ನು ಕೂಡ ತನ್ನ ಒಡಲೊಳಗೆ ತುಂಬಿಟ್ಟುಕೊಂಡವ ಅಂತ ಹೀಗೆ ವರ್ಣಿಸ್ತಾರೆ. ನಂತರದಲ್ಲಿ ಈ ಪರಮಾತ್ಮ ಸೃಷ್ಟಿ ಮಾಡುವ ಒಂದು ವಿಶೇಷತೆಯು ಅತಿಶಯವಾದದ್ದು. ಏನೆಂದರೆ ತನ್ನ ಅಧೀನಳಾದಂತಹ ರಮಾದೇವಿ, ಆ ರಮಾದೇವಿಯ ಅಧಿಕಾರದಲ್ಲಿ ಇರುವಂತಹ 3 ಗುಣಗಳಿಂದ ಕೂಡಿರುವಂತಹ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದ ಮಹತ್ತತ್ವಕ್ಕೆ ಅಭಿಮಾನಿಯಾದಂತಹ ಚತುರ್ಮುಖ. ಆ ಚತುರ್ಮುಖ ವಿರಿಂಚಿಯ ಮಗನಾದಂತಹ ಶಿವ. ಅವನು ಅಹಂಕಾರ ತತ್ವಕ್ಕೆ ಅಭಿಮಾನಿ, ಮಹತ್ತತ್ವಕ್ಕೆ ವಿರಿಂಚಿ ಅಹಂಕಾರ ತತ್ವಕ್ಕೆ ಶಿವ ಅಭಿಮಾನಿಗಳು. ನಂತರದಲ್ಲಿ ಇಂದ್ರಿಯಗಳನ್ನ
ದೇವತೆಗಳನ್ನ, ಪಂಚಭೂತಗಳು ಹೀಗಿರುವಂತಹ ಅಪಾರವಾಗಿ ಇಂತಿಷ್ಟು ದೊಡ್ಡದು ಅಂತಲೇ ಹೇಳಲಿಕ್ಕೆ ಬರುವುದಿಲ್ಲ, ಅಂದಾಜಾಗುವುದಿಲ್ಲ. ಅಷ್ಟು ಹಿರಿದಾದಂತಹ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದವ ಈ ಪರಮಾತ್ಮ. ಈ ಬ್ರಹ್ಮಾಂಡದಲ್ಲಿ ಸರ್ವ ಜೀವಜಾತವನ್ನು ಕೂಡ, ಜೀವಾತ್ಮರ ಸಮೂಹವನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದವ ಅಂತ ಹೀಗೆ ಆ ನಾರಾಯಣನನ್ನ ನೋಡಿ ಹೀಗೆಲ್ಲ ಭಾವಿಸ್ತಾ ಇದ್ದಾರೆ ಆಚಾರ್ಯರು. ಇದು ಆಚಾರ್ಯರ ಮನೋಭಾವನೆ. ಇದು ಅವೆಲ್ಲವನ್ನು ಕೂಡ ನಮಗೆ ದಾಖಲಿಸಿ ಕೊಡ್ತಾ ಇರುವವರು ಈ ನಾರಾಯಣ ಆಚಾರ್ಯರು ಅವುಗಳನ್ನೆಲ್ಲ ತಮ್ಮ ಆ ದಿವ್ಯಾನುಭವವನ್ನ, ಅಂದ್ರೆ ಶಮ್ಯಾಪ್ರಾಸಕ್ಕೆ ಹೋದದ್ದು, ನರನಾರಾಯಣಾಶ್ರಮಕ್ಕೆ ತಾವು ಹೋದದ್ದು, ಅಲ್ಲಿ ಒಂದು ಕಡೆಯಲ್ಲಿ ವ್ಯಾಸ ದರ್ಶನ, ಮತ್ತೊಂದು ಬದಿಗೆ ನರನಾರಾಯಣರ ದರ್ಶನ ಆದದ್ದು. ಆಗ ತಮಗೆ ಮೂಡಿದಂತಹ ಭಾವಗಳೇನು ಅನ್ನೋದನ್ನ ಹೇಳಿದ್ದು. ಆಚಾರ್ಯರ ಮಾತಿನಂತೆಯೇ ನಾರಾಯಣ ಪಂಡಿತಾಚಾರ್ಯರ ವರ್ಣನೆ ಇಲ್ಲಿ ನಮಗೆ ಸಿಗ್ತಾ ಉಂಟು. ವಿಧಿವಾಯುವೀಂದ್ರ ಶಿವ ಕೌಶಿಕೇಶಕನ್ ಅಮರಾಮರಾನುಗನರಾಸುರಾದಿಕಂ ಸೃಜತಿ ಪ್ರಪಾಲಯತಿ ಹಂತಿ ಸಂತತಂ ಸ್ವಗತಿಂ ಪ್ರಯಾಪಯತಿ ಚೈಷಲೀಲಯ. ಈಗ ಬ್ರಹ್ಮಾಂಡ ಸೃಷ್ಟಿ, ಅದರಲ್ಲಿ ನಾನಾ ಜೀವ ಸಮೂಹ, ತ್ರಿವಿಧ ಜೀವರ ಸಮೂಹವನ್ನೇ ಪರಮಾತ್ಮ ಸೃಷ್ಟಿ ಮಾಡಿದ ಎನ್ನುವಂಥದ್ದು ಇದು ಪ್ರಸಿದ್ಧವಾದಂತಹ ಶ್ರುತಿ ಸಿದ್ಧವಾದಂತಹ ವಿಷಯ. ಹಾಗಾದ್ರೆ ಇದು ಎಷ್ಟೆಲ್ಲ ಶ್ರಮವ ಅಂತ ಪ್ರಶ್ನೆ ಮಾಡಿದ್ರೆ ನಮಗೆ ಆಲೋಚಿಸ್ಲಿಕ್ಕೆ ಶ್ರಮ, ತಿಳಿಯಲಿಕ್ಕೆ ಮೊದ್ಲಿಕ್ಕೆ ಶ್ರಮ, ತಿಳಿದ ಮೇಲೆ ಅದರ ಬಗ್ಗೆ ಏನಾದರೂ ಆಲೋಚಿಸುವ ಅಂದ್ರೆ ನಾವು ಆಲೋಚಿಸುವುದೇ ಇಲ್ಲ. ಏನೋ ಒಂದ್ ಸ್ವಲ್ಪ ಕೇಳ್ತೇವೆ, ಕಣ್ಣು ಮುಚ್ಚಿ ಮಲಗಿ ಬಿಡ್ತೇವೆ, ನಮಗದು ಮುಗಿದು ಹೋಗ್ತದೆ. ಆದ್ರೆ ಇಲ್ಲಪ್ಪ, ನಾವು ಹಾಗೂ ಆಲೋಚಿಸ್ತೇವೆ ಅಂದ್ರೆ ಈ ಆಲೋಚನೆಯಾಗ್ಲಿ ಅಥವಾ ಶ್ರವಣ ಮಾಡುವಾಗ ಗ್ರಹಿಸುವುದಾಗ್ಲಿ, ಶ್ರವಣಾನಂತರದಲ್ಲಿ ವಿಚಾರ ನಮ್ಮೊಳಗೆ ನಾವು ಮನನ ಮಾಡುವುದಾಗ್ಲಿ ನಮಗೆ ಆಯಾಸ. ಅಂದ್ರೆ ಅದು ಮನಸ್ಸಿಗೇನೋ ಒಂದು ಆಯಾಸವೇ, ಅದು ಶ್ರಮ ಉಂಟು ಮಾಡ್ತದೆ. ಆದ್ರೆ ಪರಮಾತ್ಮನ ವಿಷಯ ಕೇಳುವ, ಇಂಥ ಈ ಒಂದು ಬ್ರಹ್ಮಾಂಡದ ಸೃಷ್ಟಿಯನ್ನೇ ಪರಮಾತ್ಮ ಮಾಡಿದ ಅಥವಾ ಲಯವನ್ನ ಮಾಡಿದ ಅಂತ ನಾವು ಕೇಳ್ತೇವೆ ಅಲ್ವಾ. ಪರಮಾತ್ಮ ಹೇಗೆ ಮಾಡಿರ್ಬೇಕು, ಇಂತಹ ಕಾರ್ಯಗಳನ್ನು ಮಾಡುವುದಾದ್ರೂ ಹೇಗೆ ಅಂತ ಕೇಳಿದ್ರೆ ಮಾಡ್ತಾನೆ. ಹೌದು, ಹೇಗೆ ಅಂದ್ರೆ ಲೀಲಯ ಇವ ಅಂತ ಹೇಳ್ತಾರೆ. ಲೀಲಯ ಅಂದ್ರೆ ಎಲ್ಲವೂ ಕೂಡ ಒಂದು ಆಟದಂತೆ ಅನಾಯಾಸವಾಗಿ ಪರಮಾತ್ಮ ಈ ಸೃಷ್ಟಿ ಕಾರ್ಯವನ್ನ ಮಾಡ್ತಾನೆ. ವಿಧಿ ವಾಯು ವೀಂದ್ರ ಶಿವ ಕೌಶಿಕೇಶಕ ಅಂತ ಹೇಳಿದ್ರು. ಅಂದ್ರೇನು? ವಿರಿಂಚಿ, ಮುಖ್ಯ ಪ್ರಾಣ, ಗರುಡ, ಶಿವ, ದೇವೇಂದ್ರ ಮೊದಲಾದಂತಹ ದೇವೋತ್ತಮರನ್ನ, ಮತ್ತೆ ಅಮರ ಅಂದ್ರೆ ದೇವತೆಗಳು, ಎಲ್ಲ ದೇವತೆಗಳು. ಅಮರಾನುಗ ಅಂದ್ರೆ ಆ ದೇವತೆಗಳನ್ನ ಅನುಸರಿಸುವಂತಹವರು, ಅವರು ಗಂಧರ್ವರು, ಮತ್ತೆ ಮನುಷ್ಯರು, ಅಸುರರು ಎನ್ನುವಂತಹ ಹೀಗೆ ಎಲ್ಲ ತ್ರಿವಿಧ ಜೀವಾತ್ಮರನ್ನು ಕೂಡ ಈ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಹೇಗೆ ಸೃಷ್ಟಿ ಮಾಡ್ತಾನೆ? ಅನಾಯಾಸವಾಗಿ ಸೃಷ್ಟಿ ಮಾಡ್ತಾನೆ, ಅನಾಯಾಸವಾಗಿ ರಕ್ಷಿಸ್ತಾನೆ, ಅನಾಯಾಸವಾಗಿ ಸಂಹಾರ ಮಾಡಿಬಿಡ್ತಾನೆ. ಹೀಗೆ ಪರಮಾತ್ಮನಿಗೆ ಇಂತಹ ಹಿರಿದಾದ ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮಾಂಡದೊಳಗೆ ತ್ರಿವಿಧರಾದಂತಹ ಅಂದ್ರೆ 3 ವಿಧ ಜೀವಾತ್ಮರ ಸೃಷ್ಟಿ, ಅವರ ಸಂರಕ್ಷಣೆ, ಕಡೆಗೆ ಅವರನ್ನ ಸಂಹರಿಸುವಂಥದ್ದು, ಅವರವರ ಗತಿಗೆ ಸ್ವಗತಿಂ ಪ್ರಯಾಪಯತಿ, ಅವರ ಆತ್ಯಂತಿಕವಾದಂತಹ ಗತಿಗೆ ಕಳಿಸುವಂಥದ್ದು. ಇವೆಲ್ಲವೂ ಕೂಡ ಪರಮಾತ್ಮನಿಗೆ ಅತ್ಯಂತ ಅನಾಯಾಸವಾಗಿ ಆಗಿ ಹೋಗುವಂಥದ್ದು ಅಂತ ಹೀಗೆ ಇಲ್ಲಿ ವರ್ಣಿಸಿಕೊಡ್ತಾರೆ. ಅಗಣಯ್ಯ ಸದ್ಗುಣಗಣೋ ವಿದೂಷಣ ಸ್ವವಶಾಖಿಲೋಪ್ಯನುಪಚಾರತ ಸ್ವಯಂ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ಈಗ ಒಂದು ರೀತಿಯ ಪೀಠಿಕಾ ರೂಪದಂತೆ ಈ ಶ್ಲೋಕ ಕಾಣ್ತದೆ. ಹೌದಾ? ಏನು ಪೀಠಿಕಾ ರೂಪ ಅಂದ್ರೆ ಯಾವುದಕ್ಕೆ ಅಂದ್ರೆ ಮುಂದೆ ನೋಡ್ಬೋದು. ಈ ಒಂದು ಶ್ಲೋಕದ ಅರ್ಥ ತಿಳಿಯುವ. ಪರಮಾತ್ಮನ ಅಗಣಯ್ಯ ಸದ್ಗುಣಗಣ, ಈ ಪರಮಾತ್ಮ ಇವನು
ಎಣಿಸಲಿಕ್ಕೆ ಬಾರದಷ್ಟು ಅತ್ಯುತ್ತಮವಾದಂತಹ ಮಂಗಲ ಗುಣಗಳಿಂದ ಪರಿಪೂರ್ಣ. ಎಣಿಸಲಿಕ್ಕೆ ಬಾರದಷ್ಟು ಮಂಗಲ ಗುಣಗಳಿಂದ ಪರಿಪೂರ್ಣನಾಗಿ ಇರುವವ, ವಿದೂಷಣ ದೋಷವಿಲ್ಲದವ, ಮತ್ತು ಸ್ವವಶಾಖಿಲ ಅವನು ಸ್ವವಶಾಖಿಲ ಎಲ್ಲವನ್ನು ಕೂಡ ತನ್ನ ವಶದಲ್ಲಿ ಇರಿಸಿಕೊಂಡಿದ್ದಾನೆ. ಅಂದ್ರೆ ಎಲ್ಲವೂ ಕೂಡ ಪರಮಾತ್ಮನ ವಶದಲ್ಲೇ ಇರುವುದು. ಯಾವುದೂ ಕೂಡ ಪರಮಾತ್ಮನಿಗಿಂತ ಪರಮಾತ್ಮನ ಕೈತಪ್ಪಿ ಹೋಗುವುದಲ್ಲ. ಎಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿ ಉಂಟು. ಎಲ್ಲವೂ ಅಂದ್ರೆ ಚೇತನಮಯವಾದಂತಹ ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಅಧೀನವಾಗಿ ಇರುವಂಥದ್ದು. ಮತ್ತೆ ಅವನು ಸ್ವಯಂ ಅನುಪಚಾರತಃ ಅವನು ತಾನೇ ಸರ್ವಸ್ವಾಮಿಯಾಗಿ ಅವನು ಇರ್ತಾನೆ. ಮತ್ತು ಈ ಪರಮಾತ್ಮನಿಗೆ ಹಲವಾರು ರೂಪಗಳಿವೆ. ಈ ಪರಮಾತ್ಮನಿಗೆ ಅನೇಕ ರೂಪಗಳು ಉಂಟು. ರೂಪಗಳು ಅಂದ್ರೆ ಹೌದು, ಪರಮಾತ್ಮನಿಗೆ ಅನೇಕ ರೂಪಗಳು, ಅನಂತ ರೂಪಗಳು ಅಂತ ಹೇಳುವಂಥದ್ದು. ಪರಮಾತ್ಮನಿಗೆ ಅನಂತ ರೂಪಗಳು ಉಂಟು. ಆ ಅನಂತ ರೂಪಗಳು ಅವು ಅನಂತ ರೂಪಗಳಿವೆ. ಆ ಪರಮಾತ್ಮನ ಅನಂತ ರೂಪಗಳನ್ನ ಯಾವ ಭಕ್ತರು ಸದಾಕಾಲ ಸ್ಮರಿಸಿಕೊಳ್ತಾ ಆ ರೂಪಗಳ, ಆ ಪರಮಾತ್ಮನ ನಾನಾ ರೂಪಗಳು, ಅವುಗಳ ಲೀಲೆಗಳನ್ನ ಹಾಡುವಂಥದ್ದಾಗ್ತದೆ. ಈ ಪರಮಾತ್ಮ ಇಷ್ಟು ಅನಂತ ರೂಪಗಳನ್ನ ತಾಳ್ತಾನೆ. ಮತ್ತು ಯಾರು ಇವನ ರೂಪಗಳನ್ನ ಸ್ಮರಣೆ ಮಾಡಿಕೊಳ್ತಾರೆ, ಸ್ಮರಣೆ ಮಾಡಿ ಹಾಡ್ತಾ ಇರ್ತಾರೆ, ಹಾಡ್ತಾ ಈ ಪರಮಾತ್ಮನಿಗೆ ಶರಣಾಗಿ ನಮಿಸ್ತಾರೋ ಅಂತಹ ಜೀವಾತ್ಮರಿಗೆ ಪರಮಾತ್ಮ ವಿಶೇಷವಾಗಿ ಒಲಿದು ಬಿಡ್ತಾನೆ. ಪರಮಾತ್ಮನ ರೂಪಗಳು ಅನಂತ ರೂಪಗಳಲ್ಲದಿದ್ದರೂ ಕೂಡ ಕೆಲ ರೂಪಗಳನ್ನಾದರೂ ಕೂಡ ತಿಳಿದು ಆ ರೂಪಗಳನ್ನು ತಾಳಿ ಆ ಪರಮಾತ್ಮ ತೋರಿದ ಲೀಲೆಗಳನ್ನೆಲ್ಲ ಶ್ರವಣ ಮಾಡುವುದು, ಶ್ರವಣ ಮಾಡಿದ್ದನ್ನು ಮನದಲ್ಲಿ ನೆನಪಲ್ಲಿ ಇಟ್ಟುಕೊಳ್ಳುವುದು, ಮತ್ತೆ ನೆನಪಿಸಿಕೊಳ್ಳುವುದು. ಮತ್ತೆ ಅನೇಕ ಹಿರಿಯರ ಕೃತಿಗಳು ಇರ್ತವೆ. ಆ ಹಿರಿಯರ ಮಾತುಗಳು ಮತ್ತು ಆ ಹಿರಿಯರ ಕೀರ್ತನೆಗಳನ್ನ, ಸ್ತೋತ್ರಗಳನ್ನೇನು ಈ ಪರಮಾತ್ಮನನ್ನು ಕುರಿತು ಮಾಡಿರ್ತಾರೆ, ಅಂತಹ ಕೀರ್ತನೆಗಳನ್ನ ಪುನಃ ಸ್ಮರಿಸಿಕೊಂಡು ಹಾಡುವಂಥದ್ದು. ಹಾಡಿ ಆ ಪರಮಾತ್ಮನಲ್ಲಿ ಮನಸೋತು ಆ ಪರಮಾತ್ಮನನ್ನ ಶರಣಾಗಿ ನಮಿಸುವುದು. ಹೀಗೆಲ್ಲ ಮಾಡುವಂತಹ ತನ್ನ ಭಕ್ತ ಜನರಿಗೆ ಪರಮಾತ್ಮ ಪರಮಾನುಗ್ರಹ ಮಾಡ್ತಾನೆ. ಪರಮಾನುಗ್ರಹ ಅಂದ್ರೆ ಏನ್ ಮಾಡ್ತಾನೆ? ಏನಿಲ್ಲ, ಎಲ್ಲ ಜೀವಾತ್ಮರಿಗಿರುವಂತಹ ಸಮಸ್ಯೆ ಒಂದೇ. ಅದೇನು ಅಂದ್ರೆ ಸಂಸಾರ ಬಂಧನವನ್ನೇ ನೀಗಿಸಿ ಬಿಡ್ತಾನೆ ಪರಮಾತ್ಮ. ಹಾಗಾಗಿ ನಮಗೆ ಈ ಪ್ರಕೃತಿ ಬಂಧ ಉಂಟು, ಈ ಸಂಸಾರ ಬಂಧ. ಏನಿದು ಸಂಸಾರ ಬಂಧ? ಸಂಸಾರ ಅಂದ್ರೆ ನಾನು, ನನ್ನ ಗಂಡ, ಮಕ್ಕಳು ಇದಲ್ಲ, ಅಥವಾ ನಾನು, ನನ್ನ ಹೆಂಡತಿ, ಮಕ್ಕಳು ಅಂತ ಇದು ಸಂಸಾರವಲ್ಲ. ಅದು ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಸಂಸಾರ ಎನ್ನುವ ಮಾತು ಕುಟುಂಬ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಆದ್ರೆ ಸಂಸಾರ ಶಬ್ದಕ್ಕೆ ಕುಟುಂಬ ಅನ್ನುವ ಅರ್ಥ ಅಲ್ಲ. ಮತ್ತೇನು ಅರ್ಥ ಅಂದ್ರೆ ಸಂಸಾರ ಅಂದ್ರೆ ಅದು ಹುಟ್ಟು ಸಾವುಗಳ ಮರುಕಳಿಕೆ. ಹುಟ್ಟಿದವ ಸತ್ತವ ಹುಟ್ಟಿದ, ಹೀಗೆ ಹುಟ್ಟು ಸಾವುಗಳು ಮರುಕಳಿಸಿ ಬರ್ತದೆ ನೋಡಿ. ಆ ಮರುಕಳಿಕೆಗೆ ಸಂಸಾರ ಹೇಳುದು. ಅಂದ್ರೆ ಪುನಃ ಮರುಕಳಿಸುವಂತಹ ಯಾವ ಸಂಸಾರ ಇದು ಹುಟ್ಟು ಸಾವುಗಳು, ಆ ಸ್ಥಿತಿಯನ್ನ ಅಂದ್ರೆ ಈ ಹುಟ್ಟು ಸಾವುಗಳಿಗೆ ಬಲಿಯಾಗುವಂತಹ, ಆ ಒಳಗಾಗುವಂತಹ ಸ್ಥಿತಿಗೆ ಸಂಸಾರ ಅಂತ ಹೆಸರು. ಈ ಸಂಸಾರ ಒಂದು ಬಂಧ. ಇದು ತಪ್ಪಿಸ್ಕೊಳ್ಳಿಕ್ ಬರುವುದಿಲ್ಲ. ಹುಟ್ಟಿ ಆಯ್ತು, ನಾನು ಎಷ್ಟು ವರ್ಷಗಳಾಗ್ತವೆ. ಅದು ಹುಟ್ಟಿ 1 ವರ್ಷ ಆಗ್ಬೋದು, ಒಂದು ವರ್ಷ ಆಗ್ಬೋದು, 1 ತಿಂಗಳಾಗ್ಬೋದು, ಅಥವಾ 1 ನಿಮಿಷ ಆಗ್ಬೋದು. ಹುಟ್ಟಿದ 1 ಸೆಕೆಂಡ್ ಅಷ್ಟೇ, 1 ಸೆಕೆಂಡಿನ ಆಯುಷ್ಯ ಇರ್ಬೋದು. ಆಮೇಲೆ ಜೀವಾತ್ಮ ಹೋಗಿಬೇಕು, ಸಾವನ್ನ ಹೊಂದಬೇಕು. ಇಲ್ಲ 100 ವರ್ಷ ಕಾಲ ಆಯುಷ್ಯವ, ಆ ನಂತರದಲ್ಲಿ ಸಾವನ್ನ ಹೊಂದಬೇಕು. ಹೀಗೆ ಹುಟ್ಟು ಸಾವುಗಳ ಮರುಕಳಿಕೆ ಇದು ಜೀವಾತ್ಮನಿಗೆ ಇರುವಂಥದ್ದು, ತಪ್ಪಿಸ್ಕೊಳ್ಳಿಕ್ಕೆ ಬರುವುದಿಲ್ಲ. ಮತ್ತೆ ಸತ್ತಮ ಹುಟ್ಟುವುದಿಲ್ಲ ಅಂತ
ಅವನೇನು ಯತ್ನ ಮಾಡ್ಲಿಕ್ಕೆ ಬರುವುದಿಲ್ಲ, ಏನ್ ಯತ್ನಿಸಿದ್ರು ಕೂಡ ಹುಟ್ಟಲೇಬೇಕು. ಹೀಗೆ ಪರಮಾತ್ಮನ ಅಧೀನವಾಗಿ ಜೀವಾತ್ಮನು ಈ ಸಂಸಾರ ಬಂಧಕ್ಕೆ ಒಳಗಾಗಿ ಬಿಟ್ಟಿರ್ತಾನೆ. ಹೀಗೆ ಸಂಸಾರ ಬಂಧಕ್ಕೆ ಒಳಗಾದಂತಹ ಜೀವಾತ್ಮ ಅವನಿಗೆ ಮೋಕ್ಷ ಬೇಕು. ಮೋಕ್ಷ ಅಂದ್ರೆ ಬಿಡುಗಡೆ ಬೇಕು. ಆ ಬಿಡುಗಡೆಯನ್ನ ಕೊಡುವ ಪರಮಾತ್ಮನೇ ಆಗಿರ್ತಾನೆ. ಹೀಗೆ ಈ ಒಂದು ಸಂಸಾರದಿಂದ ಬಿಡುಗಡೆಯನ್ನ ಕೊಡುವ ಯಾರು? ಭಗವಂತನೇ ಆಗಿರ್ತಾನೆ ಅಂತ ಹೀಗೆ ಇದನ್ನ ನಮಗೆ ತಿಳಿಸ್ತಾರೆ. ಅಂದ್ರೆ ಪರಮಾತ್ಮನ ಪರಮಾನುಗ್ರಹ ಅಂದ್ರೆ ಯಾವುದು? ಮೋಕ್ಷವನ್ನು ಕೊಡುವುದೇ ಪರಮಾನುಗ್ರಹ ಅಂತ ಇಷ್ಟನ್ನ ತಿಳಿಸಿದ್ರು. ಆದ್ರೆ ಪರಮಾತ್ಮನಲ್ಲಿ ಮಾತ್ರ ನಾವು ಹೇಗಿರ್ಬೇಕು? ಅವನ ಸಂಬಂಧಿಯಾಗಿ ಬದುಕ್ಬೇಕಷ್ಟೇನು. ಪರಮಾತ್ಮನ ಸಂಬಂಧಿಯಾಗಿ ಬದುಕ್ಬೇಕು. ಅದು ನಮಗ್ ಸುಮಾರು ಅಂದಾಜೆ ಆಗುದಿಲ್ಲ. ಪರಮಾತ್ಮನ ಸಂಬಂಧಿಯಾಗಿ ಬದುಕ್ಬೇಕು, ಭಗವಂತನ ಸಂಪರ್ಕದಲ್ಲೇ ಇರ್ಬೇಕು, ಭಗವತ್ ಸಂಪರ್ಕದಲ್ಲೇ ನಾವು ಇರ್ಬೇಕು. ಅದಷ್ಟು ಮನಸ್ಸಿಗೆ ಅದು ಯಾಕೋ ಹಿಡಿಸುವುದಿಲ್ಲ. ಅದು ಒಂದು ರೀತಿಯ ಅಪಥ್ಯವೇನೋ ಅನ್ನೋ ಇದ್ಬಿಡ್ತೇವೆ. ಯಾಕೆ ಅಂದ್ರೆ ನಮ್ಮನ್ನು ಕಾಡುವಂತಹ ಪ್ರಾಪಂಚಿಕವಾದಂತಹ ವಿಷಯಗಳು ಉಂಟು. ಹೀಗಾಗಿ ನಾವು ಭಗವದ್ ವಿಷಯದಲ್ಲಿ ದೂರ ಉಳಿದು ಬಿಡ್ತೇವೆ. ಹಾಗೆ ಮಾಡಿದ್ರೆ ಪರಮಾತ್ಮನಿಂದ ದೂರ ಆಗ್ತೇವೆ, ಅದು ಸಲ್ಲ. ಮುಂದೆ ಏನ್ ಹೇಳ್ತಾರೆ? ಚತುರಾನನಾಯ ಚತುರ ಪುರಾಗಮಾನ್ ಪ್ರದದೌ ಅಸೌ ಅನಿಮಿಷೇಶ್ವರ ಪ್ರಭು ವಿನಿಹತ್ಯ ಹಿ ಶ್ರುತಿಮುಷಂ ಪುರಾತನಂ ವಪುಷೋದ್ಧೃತಂ ಹಯಮುಖೇನ ಸದ್ರಿಪುಂ. ಈಗ ಈ ಹಿಂದಿನ ಶ್ಲೋಕ ಉಂಟಲ್ವಾ, ಯಾವುದು 13ನೇ ಶ್ಲೋಕ, ಅದರಲ್ಲಿ ಪರಮಾತ್ಮನ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ, ಈ ಪರಮಾತ್ಮ ಅನೇಕ ರೂಪತಾಂ ಅಂದ್ರಲ್ವಾ. ಸ್ವಜನಸ್ಯ ಯಾತಿ ಅಯಂ, ಇವನು, ಅಯಂ ಅಂದ್ರೆ ಇವನು ಅರ್ಥ. ಇವನು ಸ್ವಜನಸ್ಯ, ತನ್ನ ಜನರಿಗೆ ಉತ್ತಮವಾದಂತಹ ಗತಿಯನ್ನ ಕೊಡ್ತಾನೆ ಎನ್ನುವುದನ್ನು ಹೇಳಿದರು. ಮತ್ತು ವಿಮುಕ್ತಯೇ, ಆ ಪರಮಾತ್ಮನಿಗೆ ಬಹುರೂಪಗಳುಂಟು, ಅನೇಕ ರೂಪತ. ಪರಮಾತ್ಮ ಅನೇಕ ರೂಪಗಳನ್ನ ತಾಳ್ತಾನೆ. ಯಾಕಾಗಿ ರೂಪ ತಾಳ್ತಾನೆ? ಅವನಿಗೇನಾದ್ರೂ ಪ್ರಯೋಜನ ಉಂಟಾ? ಏನು ಪ್ರಯೋಜನ ಇಲ್ಲಪ್ಪ. ಪರಮಾತ್ಮ ಅನೇಕ ರೂಪಗಳನ್ನ ತಾಳಿ ಈ ಅವತಾರ ಅವತಾರ ಅಂತ ಸಾಲಾಗಿ ಒಂದಷ್ಟು ನಮಗೆ ತಿಳಿದಷ್ಟು ಹೇಳ್ತೇವೆ. ಪ್ರಸಿದ್ಧವಾಗಿ ದಶಾವತಾರವನ್ನು ಹೇಳ್ತೇವೆ, ಸ್ವಲ್ಪ ಗೊತ್ತಿರ್ತದೆ ನಮ್ಗೆ ಹೇಳಲಿಕ್ಕೆ. ಮತ್ಸ್ಯ ಕೂರ್ಮ ವರಾಹ ಅಂತ ಹೀಗೆಲ್ಲ ಹೇಳ್ತೇವೆ, ಹೇಳಲಿಕ್ಕೆ ಸ್ವಲ್ಪ ಬರ್ತದೆ ನಮ್ಗೆ. ಅದಕ್ಕೆ ಮೀರಿ ಬೇರೆ ರೂಪಗಳನ್ನು ಹೇಳಲಿಕ್ಕೆ ಬರುವುದೇ ಇಲ್ಲ. ಇಲ್ಲ ಬೇರೆ ನೆನಪಾಯ್ತು, ವೇದವ್ಯಾಸ ಅಂತ ಒಂದು ರೂಪ ಉಂಟಲ್ವಾ, ನೆನಪಾಯ್ತು, ಹೌದು. ಈಗ ಎಲ್ಲಾದ್ರೂ ಅಲ್ಲೊಂದು ಇಲ್ಲೊಂದು ರೂಪಗಳನ್ನ ಸ್ಮರಿಸ್ತೇವೆ. ಇರ್ಲಿ, ನಮ್ಮ ಮಟ್ಟ ಅಷ್ಟನ್ನೇ ನಾವು ಹೇಳಿದ್ರು ಕೂಡ ಪರಮಾತ್ಮ ಇಷ್ಟೆಲ್ಲ ರೂಪಗಳನ್ನ ಯಾಕೆ ತಾಳಿದ ಅಂದ್ರೆ, ಜನರು ಸ್ಮರಣೆ ಮಾಡ್ಬೇಕು. ಸ್ಮೃತಿ ಕೀರ್ತನ ಪ್ರಣತಿಭಿಷಿ ಅಂತ. ತನ್ನ ಭಕ್ತ ಜನರು ತನ್ನ ರೂಪಗಳನ್ನ, ತನ್ನ ಲೀಲೆಗಳನ್ನ ಸ್ಮರಣೆ ಮಾಡುವುದಕ್ಕೆ, ಸ್ಮರಣೆ ಮಾಡಿ ಕೀರ್ತನ ಅಂದ್ರೆ ಹಾಡಿ ಹೊಗಳು. ಪರಮಾತ್ಮ ತನ್ನ ನಾನಾ ಅವತಾರ ರೂಪಗಳನ್ನ ಭಕ್ತ ಜನರು ಸ್ಮರಿಸುವುದಕ್ಕೆ, ಕೀರ್ತನ ಮಾಡುವುದಕ್ಕೆ, ಆ ಪರಮಾತ್ಮನ ಅದ್ಭುತ ಲೀಲೆಯನ್ನ ನೆನಪು ಮಾಡಿಕೊಂಡು ಆನಂದದಿಂದ ಅವನಲ್ಲಿ ಪ್ರಣತಿಭಿಹಿ, ಅವನಲ್ಲಿ ನಮಸ್ಕಾರ ಮಾಡುವಂಥದ್ದು. ಇವೆಲ್ಲವುಗಳಿಂದ ಆ ಪರಮಾತ್ಮನನ್ನು ಕುರಿತು ಒಂದು ಆರಾಧನೆಯನ್ನ ಜೀವಾತ್ಮರಿಂದ ಮಾಡಿಸ್ತಾನೆ. ತನ್ನವರಿಂದ ಪರಮಾತ್ಮ ಈ ರೀತಿಯ ತನ್ನ ಸಂಪರ್ಕಿಸುವಂತಹ ಕಾರ್ಯವನ್ನ ಮಾಡಿಸ್ತಾನೆ. ನಾವಾಗಿ ಸ್ಮರಿಸುವುದಿಲ್ಲ, ಪರಮಾತ್ಮ ನಮ್ಮೊಳಗೆ ನಿಂತು ತನ್ನ ಸ್ಮರಣೆಯನ್ನ ಕೊಡ್ತಾನೆ. ತನ್ನ ಗಾನವನ್ನ, ತನ್ನ ಸ್ತೋತ್ರ ಗಾನವನ್ನ, ಕೀರ್ತನವನ್ನ ಮಾಡಿಸ್ತಾನೆ. ನಮ್ಮಿಂದ ನಮಸ್ಕಾರವನ್ನು ಕೂಡ ಮಾಡಿಸ್ತಾನೆ ಜೀವಾತ್ಮ. ಇವೆಲ್ಲವೂ ಮಾಡುವುದು ಯಾಕೆ ಅಂದ್ರೆ, ವಿಮುಕ್ತಯೇ ಸ್ವಜನಸ್ಯ ವಿಮುಕ್ತೈ, ತನ್ನವರ ಈ ಸಂಸಾರದಿಂದ ಮೋಕ್ಷವನ್ನ, ವಿಮೋಚನೆಯನ್ನ ಪಡೆಯಲಿಕ್ಕೋಸ್ಕರವಾಗಿ ಪರಮಾತ್ಮ ಹೀಗೆಲ್ಲ ಜೀವಾತ್ಮರಿಗೆ
ತನ್ನ ಶರಣಾಗತರಾದಂತಹ ಜೀವಾತ್ಮರಿಗೆ ಇಂಥದೆಲ್ಲ ಒಂದು ವಿಶೇಷವಾದಂತಹ ಸಾಧನವನ್ನ ಮಾಡಿಸಿ ಕಡೆಗೆ ಪರಮಾನುಗ್ರಹವನ್ನ ಮಾಡ್ತಾನೆ ಮತ್ತು ಅನೇಕ ರೂಪಗಳನ್ನು ಹೊಂದಿದ್ದಾನೆ ಅಂತ. ಅದಕ್ಕಾಗ ಅನೇಕ ರೂಪಗಳನ್ನು ಹೊಂದಿದ್ದು ಅಂತ ಹೇಳಿ ಅದನ್ನೇ ನಾನು ಪೀಠಿಕೆ ಅಂದೆ. ಪೀಠಿಕೆ ಅಂದ್ರೇನು? ಮುಂದೆ ಏನನ್ನೋ ಹೇಳಲಿಕ್ಕೆ ಅದು ತಯಾರಿಯ ಮೊದಲಿನ ಮಾತಾಗಿದೆ. ಹಾಗಾಗಿ ಮುನ್ನುಡಿಯಾಗಿ ಕೆಲವು ನಮಗೆ ವಾಕ್ಯಗಳು ಸಿಕ್ಕಿದ್ವು. ಹಾಗಾದ್ರೆ ಇಲ್ಲೇನಾದ್ರೂ ಹೇಳ್ತಾರ ರೂಪಗಳು ಅಂತ ಅದನ್ನೇ ಮೊದಲನೇದಾಗಿ ಹೇಳ್ತಾರೆ. ಇದೇನು ಅಂದ್ರೆ ಚತುರಾನನಾಯ ಚತುರ ಪುರಾಗಮನ್ ಪ್ರದದೌ ಅಸೌ ಅನಿಮಿಷೇಶ್ವರ ಪ್ರಭು ವಿನಿಹತ್ಯ ಹಿ ಶ್ರುತಿಮುಷಂ ಪುರಾತನಂ ವಪುಷೋದ್ಧೃತಂ ಹಯಮುಖೇನ ಸದ್ರಿಪುಂ ಅಂತ. ಈ ಪರಮಾತ್ಮ ಮೊದಲಿಗೆ ಒಂದು ರೂಪವನ್ನ ತಾಳಿದ. ಅದೆಂತಹ ರೂಪ? ಅವನು ಬಹಳ ಆಶ್ಚರ್ಯಕರವಾದ ರೂಪವನ್ನ ಹಿಂದೆ ತಾಳಿದ. ಅದು ಚತುರಃ ಅಂತ. ಪರಮಾತ್ಮ ಚತುರ, ಜಾಣನಾದವನು ಪರಮಾತ್ಮ. ಇವನು ಹಿಂದೆ ಏನಾಗಿದೆ, ಬಹಳ ಮೊದಲಿಗೆ ಸೃಷ್ಟಿಯ ಆದಿಕಾಲ, ಆಗ ಆ ಚತುರ್ಮುಖ ವಿರಿಂಚಿಗೆ ವೇದೋಪದೇಶಗಳಾಗಿತ್ತು. ಚತುರ್ಮುಖ ವಿರಿಂಚಿ ಗ್ರಹಿಸ್ತಾ ಇದ್ದಂತಹ ವೇದ ರಾಶಿಗಳು, ಆ ವೇದಗಳನ್ನೆಲ್ಲ ಒಬ್ಬ ರಕ್ಕಸ ಕದ್ದು ಬಿಟ್ಟ. ಚತುರ್ಮುಖ ವಿರಿಂಚಿ ಅಂದ್ರೆ ಸರ್ವದೇವೋತ್ತಮರು ಅಂತ ಅರ್ಥ. ಸರ್ವದೇವತೆಗಳಿಗೂ ಕೂಡ ಉತ್ಕೃಷ್ಟರಾದಂತಹ ಸರ್ವದೇವೋತ್ಕೃಷ್ಟರಾದಂಥವರು ವಿರಿಂಚಿ ಅಂದ್ರೆ. ಅಂತಹ ಜೀವೋತ್ತಮರಾದಂತಹ ಆ ಚತುರ್ಮುಖ ಬ್ರಹ್ಮದೇವರಿಗೆ ಅವರ ವೇದಗಳೆಲ್ಲ ಕಳೆದು ಹೋದವು. ವೇದಗಳು ಕಳೆದು ಹೋದವು ಅಂದ್ರೆ ಪರಮಾತ್ಮ ಉಪದೇಶಿಸುವಂತಹ ವೇದ ವಾಕ್ಯಗಳು ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ರೆಕಾರ್ಡ್ ಆಗ್ಬೇಕು. ಮಧ್ಯದಲ್ಲೇ ಒಂದು ಸೌಂಡ್ ಪ್ರೂಫ್ ಅಂತಾರಲ್ಲ, ಹಾಗೆ ಪರಮಾತ್ಮನ ಮುಖದಿಂದ ಬರುವಂತಹ ವಾಕ್ಯಗಳು. ಅವುಗಳನ್ನ ಇವನು ಒಬ್ಬ ರಕ್ಕಸ, ಹಯಗ್ರೀವ ಅನ್ನೋ ಹೆಸರಿನ ಒಬ್ಬ ರಕ್ಕಸ, ಅವನು ಹರಿವೈರಿ, ಹರಿಯ ವೈರಿ ಮತ್ತೆ ವಿರಿಂಚಿ ವೈರಿ. ಹಾಗೆ ಹರಿ ವೈರಿಯೂ ಹೌದು. ಹರಿಯ ಉಪಾಸಕರಾದಂತಹ, ಹರಿಯ ಆರಾಧಕರಾದಂತಹ ಈ ಚತುರ್ಮುಖ ವಿರಿಂಚಿಯ ವೈರಿಯೂ ಹೌದು. ಹಾಗಾಗಿ ಆ ವೇದರಾಶಿಗಳನ್ನೆಲ್ಲ ಕದ್ದುಕೊಂಡ. ವಿನಿಹತ್ಯ ಹಿ ಶ್ರುತಿಮುಷಂ ಪುರಾತನಂ. ಅವನು ಪುರಾತನ ಅಂದ್ರೆ ಮೊದಲಿನವ ಅಂತ. ಯಾವಾಗ? ಆ ಪುರಾತನ ಅಂದ್ರೆ ಆದಿಕಾಲದ, ಅಂದ್ರೆ ಸೃಷ್ಟಿಯ ಆದಿ ಭಾಗದಲ್ಲಿ, ಸೃಷ್ಟಿಯ ಮೊದಲ ದಿನಗಳಲ್ಲಿ, ಮೊದಲ ಕಾಲದಲ್ಲಿ ಹೀಗೆ ಲೋಕದಲ್ಲಿ ಕಾಣಿಸಿದಂತಹ ವೇದಗಳನ್ನು ಕದ್ದವ. ಶ್ರುತಿ ಮುಷಂ ಅಂದ್ರೆ ಮೋಷಣ ಅಂದ್ರೆ ಕಳವು ಮಾಡು, ಶ್ರುತಿಗಳನ್ನೆಲ್ಲ ಕಳವು ಮಾಡಿಬಿಟ್ಟ. ಆಗ ಪರಮಾತ್ಮ ಒಂದು ರೂಪ ತಾಳಿ ಬಂದ. ವಪುಷೋದ್ಧೃತಂ ಹಯಮುಖೇನ ಸದ್ರಿಪುಂ. ಸಜ್ಜನರಿಗೆ ವೈರಿಯಾಗಿದ್ದಂತಹ ಆ ಹಯಮುಖನಿಂದ ಕಳುವಾದಂತಹ ಶ್ರುತಿಗಳು, ಅವುಗಳನ್ನೆಲ್ಲ ಪರಮಾತ್ಮ ತಾನು ರೂಪ ತಾಳಿ ಅದನ್ನೆಲ್ಲ ಆ ರಕ್ಕಸನ ಸಂಹಾರ ಮಾಡಿ, ಹಯಗ್ರೀವಾಸುರನನ್ನ ಸಂಹಾರ ಮಾಡಿ ಅವನಿಂದ ಆ ವೇದಗಳನ್ನೆಲ್ಲ ತಂದು ಅದನ್ನ ಈ ಸ್ವಾಮಿಯಾದವನು ಶ್ರೀಕೃಷ್ಣ ಶ್ರೀಹರಿ ಅದನ್ನ ಅನಿಮಿಷೇಶ್ವರ ಪ್ರಭು, ಸರ್ವ ದೇವತೆಗಳಿಗೆ ಒಡೆಯನಾದಂತಹ ಸರ್ವಶಕ್ತನಾದಂತಹ ಹರಿ ಅದನ್ನ ಪ್ರದದವು. ಯಾರಿಗೆ? ಚತುರಾನನಾಯ ಪ್ರದದವು. ಆ ಚತುರ್ಮುಖ ವಿರಿಂಚಿಗೆ ಕೊಟ್ಟ. ಚತುರ್ಮುಖ ವಿರಿಂಚಿಯ ವಶವಾಗಬೇಕಾಗಿದ್ದಂತಹ ವೇದಗಳನ್ನು ಕದ್ದೊಯ್ದವ ಹಯಗ್ರೀವಾಸುರ. ಆ ಹಯಗ್ರೀವಾಸುರನನ್ನ ಅವನು ವೇದದ ಕಳವು ಮಾಡಿದವ. ಅದು ಸೃಷ್ಟಿಯ ಆದಿ ಕಾಲದಲ್ಲಿ. ಅಂತಹ ಆ ಹಯಗ್ರೀವಾಸುರನ ಸಂಹಾರ ಮಾಡಲಿಕ್ಕೆ ಪರಮಾತ್ಮ ಒಂದು ರೂಪ ತಾಳಿದ. ಸಜ್ಜನರ ವೈರಿಯಾದವನು ಆ ರಕ್ಕಸ ಹಯಗ್ರೀವಾಸುರ, ಅವನ ಸಂಹಾರವನ್ನ ಮಾಡಿ ಮತ್ತೆ ಅವನು ಕದ್ದೊಯ್ದಂತಹ ಆ ಎಲ್ಲ ವೇದ ರಾಶಿಗಳನ್ನು ತಂದು ಅದನ್ನ ಚತುರಾನನಾಯ ಪ್ರದದವು. ಆ ಚತುರ್ಮುಖ ವಿರಿಂಚಿಗೆ ಅದನ್ನ ಕೊಟ್ಟ. ಇದು ಯಾವ ರೂಪವಾಗಿತ್ತು ಅಂದ್ರೆ ಇದನ್ನ ಮತ್ಸ್ಯ ರೂಪ ಅಂತ ಹೇಳ್ತಾರೆ. ಆಯ್ತಾ? ಇದೊಂದು ರೂಪ, ಇದನ್ನು ಹೇಳ್ತಾರೆ.
ಮತ್ತೊಂದು ಇನ್ನೊಂದು ರೂಪ ಇದೆ, ಅದನ್ನು ಇದರಲ್ಲೇ ಹೇಳಿಬಿಡ್ತಾರೆ. ವಿನಿಹತ್ಯ ಶ್ರುತಿಮುಷಂ ಪುರಾತನಂ ವಪುಷೋದ್ಧೃತಂ ಹಯಮುಖೇನ ಸದ್ರಿಪುಂ. ಈ ಸಜ್ಜನರಿಗೆ ಅಂದ್ರೆ ದೇವತಾ ಜನರಿಗೆ ವೈರಿಯಾಗಿ ಇದ್ದಂಥವನು ಯಾರು ಅಂದ್ರೆ ಮಧು ಎನ್ನುವ ದೈತ್ಯ. ಆ ಮಧು ಅವ ಶಿವನ ವರಬಲದಿಂದ ಸೊಕ್ಕಿ ಬೆಳೆದಿದ್ದ. ಮಧು ಮತ್ತು ಕೈಟಭ ಅಂತ 2 ಜನ, ಅವರಿಬ್ಬರೂ ಕೂಡ ಶಿವನ ವರಬಲದಿಂದ ಭಾರಿ ಹಾರಾಟ ಮಾಡ್ತಾ ಇದ್ರು, ದೇವತೆಗಳಿಗೆಲ್ಲ ಕಂಟಕರಾಗಿದ್ರು. ಹಾಗಾಗಿ ಅಂತಹ ಆ ಮಧು ಮತ್ತು ಕೈಟಭ ಅವರಿಬ್ಬರನ್ನು ಪರಮಾತ್ಮ ಹಯಗ್ರೀವ ಅನ್ನೋ ಹೆಸರಿನಿಂದ ಅವತಾರ ಮಾಡಿ ಅವನು ಸಂಹಾರ ಮಾಡಿದ. ಅಲ್ಲಿ ಕೂಡ ಆ ಹಯಗ್ರೀವ ಅನ್ನೋ ಹೆಸರಿನ ಪರಮಾತ್ಮ ವೇದವನ್ನ ಬೋಧನೆ ಮಾಡುವಂಥದ್ದೇ ರೂಪ. ಅಂದ್ರೆ ಮಧುಕೈಟಭರ ಸಂಹಾರ ಮಾಡಿದಂತಹ ಬಲ ಕಾರ್ಯವನ್ನು ಮಾಡಿದ, ವೇದೋಪದೇಶ ಮಾಡುವಂತಹ ಜ್ಞಾನ ಕಾರ್ಯವನ್ನು ಮಾಡಿದ. ಹೀಗೆ ಬಲ ಕಾರ್ಯ ಜ್ಞಾನ ಕಾರ್ಯ ಎರಡನ್ನೂ ಕೂಡ ಪರಮಾತ್ಮ ಹಯಗ್ರೀವ ಎನ್ನುವ ಅವತಾರದಿಂದ ಮಾಡಿದ್ದಾನೆ. ಹಾಗೆ ಮತ್ಸ್ಯ ರೂಪದಿಂದ ಪರಮಾತ್ಮ ಹಯಗ್ರೀವ ಎನ್ನುವ ಹೆಸರಿನ ಅಸುರ, ಇಲ್ಲಿ ಅಸುರನಿಗೆ ಹಯಗ್ರೀವ ಅಂತ ಹೆಸರು ಇನ್ನೊಂದು ಮತ್ಸ್ಯ ರೂಪದಲ್ಲಿ. ಆ ಮತ್ಸ್ಯ ರೂಪದಿಂದ ಪರಮಾತ್ಮ ಹಯಗ್ರೀವ ಅಸುರನನ್ನು ಸಂಹಾರ ಮಾಡಿ ಅವನು ಕದ್ದ ವೇದಗಳನ್ನೆಲ್ಲ ತಂದು ವಿರಿಂಚಿಗೆ ತಂದು ಕೊಟ್ಟ ಮತ್ತು ವಿರಿಂಚಿಗೆ ಜ್ಞಾನೋಪದೇಶ ಮಾಡಿದ. ಇಲ್ಲಿ ಹಯಗ್ರೀವಾಸುರನ ಸಂಹಾರ ಎನ್ನುವಂತಹ ಬಲಕಾರ್ಯ ಮತ್ತು ವಿರಿಂಚಿಗೆ ವೇದೋಪದೇಶ ಮಾಡಿದಂತಹ ಜ್ಞಾನ ಕಾರ್ಯ, ಹೀಗೆ ಎರಡನ್ನು ಕೂಡ ಮತ್ಸ್ಯ ರೂಪ ಹಾಗೂ ಹಯವದನ ರೂಪ 2 ರೂಪಗಳಿಂದಲೂ ಪರಮಾತ್ಮ ಬಲ ಕಾರ್ಯಗಳನ್ನು ಹಾಗೂ ಜ್ಞಾನ ಕಾರ್ಯಗಳನ್ನು ಪರಮಾತ್ಮ ಚೆನ್ನಾಗಿ ನಡೆಸಿದ್ದಾನೆ. ಇದನ್ನ ಸ್ಮರಿಸ್ಬೇಕು ಯಾರು? ನಮ್ಮಂಥವ್ರು. ಇಂಥ ವಾಕ್ಯಗಳನ್ನ ಕೇಳಿದಾಗ ನಮ್ಮ ಮನಸ್ಸಿಗೆ ಪರಮಾತ್ಮನ ಅತ್ಯದ್ಭುತವಾದಂತಹ ಆ ಒಂದು ಅನಾಯಾಸವಾಗಿ ನಡೆಸಿದಂತಹ ರಕ್ಕಸ ಸಂಹಾರ ಮತ್ತು ಆ ವೇದೋಪದೇಶದಂತಹ ಜ್ಞಾನ ಕಾರ್ಯ ಇವೆರಡೂ ಕೂಡ ನಮಗೆ ಮನಸ್ಸಿಗೆ ಬರ್ತದೆ. ನಿತ್ಯವೂ ಕೂಡ ಅಷ್ಟನ್ನಾದ್ರೂ ಹೇಳ್ತಾ ಹೋಗ್ಬೇಕು, ಇಷ್ಟು ಹೇಳ್ಬೇಕು, ಇಷ್ಟೆಲ್ಲ ಸ್ಮರಣೆ ತಂದ್ಕೊಳ್ಬೇಕು. ಪದ್ಯ ಬರುವುದಿಲ್ಲ, ನಮ್ಗೆ ಭಾಷೆ ಬರುವುದಿಲ್ಲ, ಸಂಸ್ಕೃತ ಬರುವುದಿಲ್ಲ, ಕನ್ನಡ ಬರುವುದಿಲ್ಲ, ಅಥವಾ ಯಾವುದೇ ಭಾಷೆಯಲ್ಲಿ ಕೂಡ ನಮ್ಗೆ ಏನು ತಿಳಿಯದು, ಆದ್ರೂ ಕೂಡ ಯಾರಾದ್ರೂ ಹೇಳಿದ್ದನ್ನ ಶ್ರವಣ ಮಾಡಿಕೊಂಡು ಪುನಃ ಮನಸ್ಸಿನಲ್ಲಿ ಆ ಭಗವಂತನ ಬಹುರೂಪಗಳಲ್ಲಿ ಪರಮಾತ್ಮ ಆ ಸದ್ರಿಪುಂ ಅಂತ ಹೇಳ್ತಾರಲ್ಲ, ಸಜ್ಜನರ ವೈರಿಗಳನ್ನ ನಾಶ ಮಾಡಿ ಸಜ್ಜನರಿಗೆಲ್ಲ ಜ್ಞಾನವನ್ನ ಕೊಟ್ಟವ, ಹೀಗೆ ಬಲ ಕಾರ್ಯ ಜ್ಞಾನ ಕಾರ್ಯವನ್ನು ಮಾಡಿದವ ಅಂತ ಹೀಗೆ ಆ ಪರಮಾತ್ಮನ ಸಂಸ್ಮರಣೆಯನ್ನ ನಿತ್ಯ ನಿರಂತರದಲ್ಲಿ ನಾವು ಮಾಡ್ತಾ ಹೋದ್ರೆ ಪರಮಾತ್ಮನಿಗೆ ಪ್ರೀತಿಯಾಗಿ ಮತ್ತೆ ನಮ್ಮನ್ನ ಪುನಃ ನಮಗೆ ಉತ್ತಮವಾದಂತಹ ಜನ್ಮಗಳನ್ನು ಕೊಟ್ಟು ನಮಗೆ ಜ್ಞಾನ ಭಕ್ತಿ, ತನ್ನಲ್ಲಿ ಭಕ್ತಿ ಮತ್ತು ಲೋಕ ವಿಷಯಗಳಲ್ಲಿ ಇರುವಂತಹ ಸಂಘವನ್ನ ಕಡಿಮೆ ಮಾಡಿಸಿ ನಮ್ಮನ್ನ ಪರಿಶುದ್ಧಿ ಮಾಡ್ತಾ ಹೋಗ್ತಾನೆ. ಎಷ್ಟು ಜನ್ಮಗಳು ತಗೊಳ್ಬೇಕೋ ಗೊತ್ತಿಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ ಅಂತ. ಆ ಪರಮಾತ್ಮನಲ್ಲಿ ದಾಸರಾಗಬೇಕಾದ್ರೆ ನಮಗೆ ದಾಸ್ಯ ಭಾವ ಬೇಕಾದ್ರೆ ಬಹುಜನ್ಮಗಳ ಕೊನೆಯಲ್ಲಿ ಆಗುವಂಥದ್ದು ಅಂತ ಹೇಳ್ತಾರೆ. ಯಾರು? ಕೃಷ್ಣನೇ ಹೇಳುದು. 1-2 ಜನ್ಮಗಳಲ್ಲ, ಬಹುಜನ್ಮಗಳಲ್ಲಿ ಪರಮಾತ್ಮನ ಸಂಬಂಧಿಯಾದಂತಹ ಮಹಾಮಹಿಮೆಗಳ ವಿಷಯಗಳನ್ನ ಚಿಂತನೆ ಮಾಡಿದರೆ ಆಗ ಪ್ರೀತನಾಗಿ ತಾನು ತನ್ನ ದಾಸ್ಯ ಭಾವವನ್ನ ಕೊಡ್ತೇನೆ. ಆಗ ನಾವು ದಾಸರಾಗ್ತೇವೆ, ಹರಿದಾಸರು ಅಂತಾಗ್ತೇವೆ ಅಂತ ಇದನ್ನ ಕೃಷ್ಣನೇ ಹೇಳಿರುವಂಥದ್ದು. ಹಾಗೆ ಇಂಥ ಅನೇಕ ಉತ್ಕೃಷ್ಟ ವಿಷಯಗಳನ್ನೆಲ್ಲ ಮಧ್ವ ವಿಜಯದಲ್ಲಿ ಹೀಗೆ ನಾರಾಯಣ ದೇವರನ್ನು ಇಲ್ಲಿ ಮುಖ್ಯವಾಗೇನು ಆ ನಾರಾಯಣ ಎನ್ನುವಂತಹ ಋಷಿ ರೂಪದ ಪರಮಾತ್ಮನನ್ನು ಆಚಾರ್ಯರು ದರ್ಶನ ಮಾಡಿ ಮತ್ಸ್ಯ ರೂಪದ ಭಗವಂತ, ಹಯವದನ ರೂಪದ ಭಗವಂತ, ಈ 2 ರೂಪಗಳ ಹರಿಯೇ ಈ ನಾರಾಯಣ ಋಷಿ ಅಂತ ಇಲ್ಲಿ ಐಕ್ಯ ಚಿಂತನವನ್ನ ಮಾಡುವುದು. ಅಂದ್ರೆ ಅದೇ ಆ 2 ರೂಪಗಳ ಹರಿಯೇ ಈ ನಾರಾಯಣ ಎನ್ನುವಂತಹ ಭಾವವನ್ನ ತೋರಿಸ್ತಾರೆ. ಹೀಗೆ ಹರಿಯ ನಾನಾ ರೂಪಗಳು, ಈ ನಾರಾಯಣ ಋಷಿ ರೂಪದ ನಾರಾಯಣನ ಅನೇಕ ಅವತಾರಗಳ ಸಂಸ್ಮರಣೆ ಮಾಡುವಂಥದ್ದು ಇದೆ. ಅದನ್ನು ಇನ್ನು ಮುಂದೆ ಕೊಡ್ತಾರೆ. ಬ್ರಹ್ಮಾರ್ಪಣ ಮಸ್ತು.